ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದಲ್ಲಿ ಶ್ರೀ ಹಜರತ್ ಇಮಾಮ್ ಜಾಫರ್ ಸಾದಿಕ್ ದೇವರ ದರ್ಗಾ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ಮುಂಜಾನೆಯಿಂದಲೇ ಆರಂಭವಾದ ಜಾತ್ರಾ ಮಹೋತ್ಸವದಲ್ಲಿ ಊರಿನ ಪ್ರಮುಖರು ಹಾಗೂ ಹಿರಿಯರು, ಭಕ್ತಾದಿಗಳು ಶ್ರೀ ಹಜರತ್ ಇಮಾಮ್ ಜಾಫರ್ ಸಾದಿಕ್ ದೇವರಿಗೆ ನಡೆದ ಎಲ್ಲಾ ಪೂಜಾ ವಿಧಿವಿಧಾನಗಳಲ್ಲಿ ಭಕ್ತಿಯಿಂದ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಜಾತ್ರಾ ಮಹೋತ್ಸವದ ವಿಶೇಷವಾಗಿ ಶ್ರೀ ಹಜರತ್ ಇಮಾಮ್ ಜಾಫರ್ ಸಾದಿಕ್ ದೇವರಿಗೆ ಗಂಧ ಹಾಗೂ ಹೂವು ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಊರ ಹಿರಿಯರು ದೇವರಿಗೆ ಗಂಧಲೇಪನ ಮಾಡಿ ಪುನೀತರಾದರು. ನಂತರ ಬೆಳಗಿನ ಜಾವ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವಕ್ಕೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ದೇವಸ್ಥಾನದ ಕಮಿಟಿ ವತಿಯಿಂದ ಅನ್ನಪ್ರಸಾದವನ್ನ ಏರ್ಪಡಿಸಲಾಗಿತ್ತು. ಇನ್ನು ನಡೆದ ಅದ್ದೂರಿ ಮೆರವಣಿಗೆಯಲ್ಲಿ ಅನೇಕ ಜಾನಪದ ಕಲಾ ತಂಡಗಳು ಭಾಗವಹಿಸಿ ಮೆರವಣಿಗೆಗೆ ಹಳೆ ತಂದರು. ಇದೇ ಸಂದರ್ಭದಲ್ಲಿ ದರ್ಗಾದ ಸೇವಕರು ಮಾತನಾಡಿ ಜಾತ್ರೆಯ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಜಾತ್ರೆ ವಿಶೇಷ ನೋಡ್ರಿ, ಇಲ್ಲಿ ವರ್ಷ ಹಿಂದೂ ಮುಸ್ಲಿಂ ಒಂದಾಗಿ ಮಾಡ್ತೀವ್ರಿ. ಜಾತ್ರೆ ಊರ ಸದಸ್ಯರು, ಗ್ರಾಮಸ್ಥರು ಮತ್ತು ಎಲ್ಲ ದೊಡ್ಡವರು ಸಣ್ಣವರು ಎಲ್ಲ ಕೂಡಿ ಒಟ್ಟು ಒಂದಾಗಿ ಮಾಡ್ತೀವ್ರಿ. ಇದು ಎಲ್ಲಿ ಜಾತಿ ಇಲ್ಲ, ಭೇದಿಲ್ಲ, ಇದು ದೇವ್ರೇನು ಬೇರೆ ಇಲ್ಲ, ಎಲ್ಲರೂ ಒಂದಾಗಿ ಜಾತ್ರೆ ಮಾಡ್ತೀವಿ. ಮತ್ತು ವರ್ಷ ಏನು ವಿಶೇಷ ಇರ್ತದಂದ್ರೆ ಇಲ್ಲಿ ಗಂಧ ಏರಿಸ್ತೇವ್ರಿ, ಗಂಧ ನಿರ್ವಹಿಸ್ತೇವೆ ಮತ್ತು ಅನ್ನಪ್ರಸಾದ ಮಾಡಿರ್ತೇವೆ. ಬಂದು ಭಕ್ತರಿಗೆಲ್ಲ ಅನ್ನಪ್ರಸಾದ ವ್ಯವಸ್ಥೆ ಇರ್ತೈತಿ. ವರ್ಷ ಹಿಂಗೆ ಊರಿನ ಗ್ರಾಮಸ್ಥರು ಕೂಡಿ ಜಾತ್ರೆ ನಮಗೆ ಬೆಳೆಸ್ಕೋತ ದೇವ್ರಿಗೆ ಮಾಡ್ಕೋತದೆ ಅಂತೇಳಿ ಹೇಳ್ತೀವಿ. ರಾತ್ರಿ ಕವಾಲಿ ಕಾರ್ಯಕ್ರಮ ಇರ್ತದ್ರಿ, ಅನ್ನಪ್ರಸಾದ ಕಾರ್ಯಕ್ರಮ ಇರ್ತದ್ರಿ, ಗಂಧ ಏರಿಸೋ ಕಾರ್ಯಕ್ರಮ ಇರ್ತೈತಿ. ವರದಿ ಮುಸ್ತಾಕ್ ಎಂ ಮುಲ್ಲಾ, ವಿಜಯಪುರ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.